ಸೊ ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನೇನಾದರೂ ವೆಜಿಟೇಬಲ್ ಸಾಂಬಾರು ಮಾಡೋಣ ಅಂದ್ಕೊಂಡೆ. ಸೊ ಹಾಗೆ ನಿಮಗೆಲ್ಲ ತೋರಿಸ್ತೀನಿ. ಕಿಚನ್ಗೆ ಹೋಗೋಣ ಬನ್ನಿ. ಇವಾಗ ಸಾಂಬಾರು ಮಾಡೋಕ್ಕೆ ನಾನು ಫಸ್ಟು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಬೇಳೆನೇನು ಕುಕ್ಕರಲ್ಲಿ ಇಟ್ಟಿರ್ತೀನಲ್ಲ ಅದರಲ್ಲಿ ಹಾಕ್ತೀನಿ. ನೆಕ್ಸ್ಟು ನನ್ನ ಹತ್ರ ಬದನೆಕಾಯಿ ಮತ್ತು ಪೊಟೆಟೊ ಎರಡೇ ವೆಜಿಟೇಬಲ್ಸ್ ಇತ್ತು. ಸೊ ಅದೆರಡು ಕಾಂಬಿನೇಷನಿಂದ ಸಾಂಬಾರು ಮಾಡೋಣ ಅಂದ್ಕೊಂಡೆ. ಸೊ ಇದೆರಡು ಕಾಂಬಿನೇಷನ್ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಫಸ್ಟ್ ನಾನು ಬದನೆಕಾಯಿನ ಈ ಥರ ಚಿಕ್ಕದಾಗಿ, ಅಂದರೆ ಒಂದು ತುಂಬ ತೀರಾ ಚಿಕ್ಕದಲ್ಲ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಡ್ತೀನಿ. ಏನಕ್ಕಂದರೆ ಹೊರಗಡೆ ಇಟ್ಟರೆ ಬದನೆಕಾಯಿ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ನಾನು ನೀರಲ್ಲಿ ಹಾಕಿಟ್ಟಾಗ ತುಂಬ ಫ್ರೆಶ್ ಆಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಅಷ್ಟೇ ನಾವು ನೀರಲ್ಲಿ ಹಾಕಿಡೋದು ಬದನೆಕಾಯಿನ. ಸೊ ನೀಟಾಗಿ ಕಟ್ ಮಾಡಿಕೊಂಡು ಬದನೆಕಾಯಿನ ನೀರಲ್ಲಿ ಹಾಕಿ ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನೀವು ಮಾಡ್ಕೋಬೋದು. ನೆಕ್ಸ್ಟ್ ನಾನೇನು ಟೊಮೆಟೊ ಮತ್ತು ಬೇಳೆನ ಹಾಕ್ಕೊಂಡಿರ್ತೀನಲ್ಲ ಅದರಲ್ಲಿ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ಅರಿಶಿನ ಹಾಕ್ಕೊಳ್ತೀನಿ. ಅದಕ್ಕೆ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಇಡ್ತೇನೆ. ಈ ಕಡೆ ನಾನು ಏನು ಪೊಟ್ಯಾಟೊ ತೊಗೊಂಡಿರ್ತೀನಲ್ಲ ಅದನ್ನು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿ ಪೀಲ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತೀನಿ. ನಾನು ಒಂದು ಪೊಟ್ಯಾಟೊ ತೊಗೊಂಡಿದ್ದೀನಿ. ಆಮೇಲೆ ಒಂದು ಆನಿಯನ್ ತೊಗೊಂಡು ತೀರಾ ಚಿಕ್ಕಲ್ಲ ತೀರಾ ದೊಡ್ಡದಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ನಿಮಗೆ ಬೇಕಿದ್ದರೆ 2 ಆನಿಯನ್ಸ್ ಆದರೂ ತೊಗೊಳ್ಬೋದು. ನನಗೆ 1 ಆನಿಯನ್ ಸಾಕು. ಸೊ ನಾನು ಮೀಡಿಯಮ್ ಸೈಜ್ ಇರೋ 1 ಆನಿಯನ್ ತೊಗೊಂಡಿದ್ದೀನಿ. ಅದನ್ನು ಈ ಥರ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಆ್ಯಂಡ್ ಹಾಗೆ ಏನು ಗೊತ್ತಾ, ನಾವೇನು ಬದನೆಕಾಯಿ ತೊಗೊಂಡಿದ್ದೀನಲ್ಲ, ಸೊ ನಾನು ಬದನೆಕಾಯಿ ಒಂದು 4 ಬದನೆಕಾಯಿ ತೊಗೊಂಡಿರೋದ್ರಿಂದ ನಾನು 1 ಪೊಟ್ಯಾಟೊ ತೊಗೊಂಡೆ. ನೋಡಿ ನಿಮಗೆ ಎಷ್ಟು ಬೇಕು. ಆ್ಯಂಡ್ ಇವಾಗ ಹಾಗೆ ಕರಿಬೇವು, ಕೊತ್ತಂಬರಿ, ರೆಡ್ ಚಿಲ್ಲಿ ಯೂಸ್ ಮಾಡಿದ್ದೀನಿ. ನಿಮ್ಗೆ ಬೇಕಿದ್ರೆ ನೀವು ಗ್ರೀನ್ ಚಿಲ್ಲಿನೇ ಯೂಸ್ ಮಾಡ್ಬೋದು. ರೆಡ್ ಚಿಲ್ಲಿ ಒಂದು 4 ಹಾಕಿದ್ದೀನಿ ನಾನು. ಆ್ಯಂಡ್ ಇಲ್ಲಿ ಎಣ್ಣೆನೇ ಕಾಯಕ್ಕಿಟ್ಬಿಟ್ಟು ಸ್ವಲ್ಪ ಅದಕ್ಕೆ ಅರಿಶಿನ, ಸಾಸಿವೆ, ಜೀರಿಗೆ, ಆಮೇಲೆ ಇಂಗು ಹಾಕ್ತೀನಿ. ಸ್ವಲ್ಪ ಇಂಗು ಹಾಕ್ತೀನಿ. ಸಾರಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಇಂಗು ಹಾಕಿದರೆ. ನೀವು ಇಂಗು ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ ಹಾಕಿಬಿಟ್ಟು. ಆಮೇಲೆ ನೆಕ್ಸ್ಟು ಸ್ವಲ್ಪ ಕರಿಬೇವು ಹಾಕ್ತೀನಿ. ಆ್ಯಂಡ್ ಆನಿಯನ್ ಹಾಕ್ತೀನಿ. ಆನಿಯನ್ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಡ್ತೀನಿ. ಅದು ಸ್ವಲ್ಪ ಬ್ರೌನಿಷ್ ಬರುತ್ತನ. ಆ ಆನಿಯನ್ ನೀವು ಹಾಕಿದಾಗ ಯಾವಾಗಲೂ ಸ್ವಲ್ಪ ಮೇಲೆ ಉಪ್ಪು ಹಾಕಿದರೆ ತೀರಾ ಬೆಂದು ಹೋಗಲ್ಲ ಆನಿಯನ್ನು. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಬೇಕು ಮೇಲೆ. ಸೊ ಅದು ಯಾವಾಗ ಸ್ವಲ್ಪ ಬ್ರೌನಿಷ್ ಕಲರ್ ಬರುತ್ತಲ್ಲ ಆನಿಯನ್ನು, ಅದಕ್ಕೆ ನಾವು ಏನು ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾವು ಹಾಕಬೇಕು. ಏನೇನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸಬೇಕು, ಫ್ರೈ ಮಾಡ್ಕೊಳ್ಬೇಕು. ಎಕ್ಸಾಕ್ಟ್ಲಿ ಅಂದರೆ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು. ಅದು ಬಾಯ್ಲ್ ಆಗಕ್ಕೆ ಬಿಡಬೇಕು. ಸ್ವಲ್ಪ ಮೆತ್ತಗಾಗಬೇಕು. ಏನು ಬದನೆಕಾಯಿ ಹಾಗೆ ಪೊಟ್ಯಾಟೊ ಅಲ್ಲಿವರೆಗೂ ಸ್ವಲ್ಪ ಬಾಯ್ಲ್ ಮಾಡಬೇಕು. ಈ ಕಡೆ ನಾವು ಕಾಯಿನ ತುರ್ಕೊಳ್ಬೇಕು. ಒಂದು ಸ್ವಲ್ಪ ಒಂದು ಚಿಕ್ಕದು ಒಂದು ಸ್ವಲ್ಪ ನಾನು ತೋರಿಸ್ತಿದ್ದೀನಲ್ಲ ಆ ಥರ ಅಷ್ಟು ಸ್ವಲ್ಪ ಕಾಯಿ ತುರ್ಕೊಂಡು ಈ ಕಡೆ ಸಾಂಬಾರಿಗೆ ಸಾಂಬಾರು ಪೌಡರ್ ನಾನು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಬೇಕಿದ್ರೆ ನೀವು 3 ಟೇಬಲ್ ಸ್ಪೂನ್ ಕೂಡ ಹಾಕ್ಬೋದು. ಇದನ್ನು ನಾನು ನಮ್ಮ ಅತ್ತೆ ಮಾಡಿರೋ ಸಾಂಬಾರು ಪೌಡ್ರೇ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಹೊರಗಡೆ ಎಲ್ಲ ಇವಾಗ ಕೆಮಿಕಲ್ಸ್ ಜಾಸ್ತಿ ಇರೋದ್ರಿಂದ ನಾವು ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಂಡಿರ್ತೀವಿ. ಆ ಸಾಂಬಾರು ಪೌಡರ್ನೇ ನಾನು ಯೂಸ್ ಮಾಡೋದು. ಆ್ಯಂಡ್ ಇವಾಗ ಸ್ವಲ್ಪ ಕ್ಲೋಸ್ ಮಾಡಿ ಅದನ್ನು ಬಾಯ್ಲ್ ಆಗಕ್ಕೆ ಬಿಡ್ತೀನಿ. ಯಾಕಂದರೆ ಸಾಂಬಾರು ಪೌಡರ್ ಏನು ಹಾಕಿರ್ತೀವಲ್ಲ ಅದು ತುಂಬ ಚೆನ್ನಾಗಿ ವೆಜಿಟೇಬಲ್ಸ್ ಹೀರ್ಕೊಳ್ಬೇಕಲ್ವ, ಅದು ಮಿಕ್ಸ್ ಆಗೋಕ್ಕೋಸ್ಕರ ನಾನು ಈ ಥರ ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡ್ತೀನಿ. ಯಾವಾಗಲೂ ನಾವು ಸಾಂಬಾರು ಮಾಡಬೇಕಾದ್ರೆ ಸಾಂಬಾರು ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡಬೇಕು. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅವಾಗ. ನೆಕ್ಸ್ಟ್ ನಾನೇನು ಬೇಳೆ ಬೇಯಿಸ್ಕೊಂಡಿರ್ತೀನಲ್ಲ ಅದನ್ನು ಚೆನ್ನಾಗಿ ಈ ಥರ ನಾವು ಬ್ಲೆಂಡ್ ಮಾಡಬೇಕು. ಸೊ ನಾವು ಬ್ಲೆಂಡ್ ಚೆನ್ನಾಗಿ ಮಾಡಿದರೆ ಟೊಮೆಟೊ ಮತ್ತು ಬೇಳೆ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆವಾಗ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಸಾಂಬಾರ್ಗೆ ಹಾಕ್ಕೊಳ್ತೀನಿ. ಇವಾಗ ಸಾಂಬಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಆದಮೇಲೆ ನಾನೇನು ಕಾಯಿ ತುರ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಳ್ತೀನಿ. ಹಾಕ್ಕೊಂಡ್ಬಿಟ್ಟು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಎಷ್ಟು ಬೇಕು ನೋಡಿ, ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು. ಸೊ ನಾನು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ತುಪ್ಪನ ಸಾಂಬಾರು ಮೇಲೆ ಹಾಕಬೇಕು. ಯಾಕಂದರೆ ನೀವು ತುಪ್ಪ ಏನು ಹಾಕ್ತಿರಲ್ಲ ಸಾಂಬಾರಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಸೊ ನೀವು ಅದನ್ನು ಮಾತ್ರ ಮಿಸ್ ಮಾಡಬೇಡಿ. ಬೇಕಿದ್ರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಸೊ ಹೇಗಿತ್ತು ಸಾಂಬಾರು? ಚೆನ್ನಾಗಿತ್ತು ಅಂದ್ಕೊಂಡಿದ್ದೀನಿ.
ಸೊ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ವೆರಿ ಸಿಂಪಲ್ ಸಾಂಬಾರು, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ನೀವು ಮಾಡಿದಾದ್ಮೇಲೆ ನನಗೂ ಹೇಳಿ ಹೇಗಿತ್ತು ಅಂತ. ಸೊ ಹೋಪ್ಸೋ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಒಂದು ಒಳ್ಳೆ ಟಾಪಿಕ್ ತೊಗೊಂಡು. ಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.